ಖರ್ಗೆ ಅವರಿಗೆ ಕೇಂದ್ರದಲ್ಲಿ ಅಧಿಕಾರ ಕಳ್ಕೊಂಡು 12 ವರ್ಷ ಆದಮೇಲೆ ಹತಾಶರಾಗಿದ್ದಾರೆ. ಹೀಗಾಗಿ ಇಂಥ ಮಾತುಗಳು ಬರ್ತವೆ. ನಮ್ಮ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ? ವಿಕಸಿತ ವಿಕಾಸದೊಂದಿಗೆ ವಿರಾಸತ್ ತಂದಿದೆ. ಇವತ್ತಿನ ಭಾರತದ ಅಭಿವೃದ್ಧಿಗೆ ನರೇಂದ್ರ ಮೋದಿಯವರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಕಾರಣೀಭೂತರಾಗಿದ್ದಾರೆ. ವಿಶ್ವದಲ್ಲಿ ಅತಿ ಹೆಚ್ಚು ಆರ್ಥಿಕ ಬೆಳವಣಿಗೆ 7.5% ಇವತ್ತು ಭಾರತದಲ್ಲಿ ಆಗ್ತಾ ಇದೆ. ಅಮೆರಿಕದಲ್ಲಿ 2% ಇದೆ, ಯುರೋಪ್ನಲ್ಲಿ 2% ಇದೆ, ಚೈನಾದಲ್ಲಿ 4% ಇದೆ. ಆದರೆ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ವೇಗದಲ್ಲಿ ಬೆಳೀತಿರುವಂಥ ಆರ್ಥಿಕತೆ ಭಾರತದಲ್ಲೇ. ಅದಕ್ಕೆ ಕಾರಣ ನರೇಂದ್ರ ಮೋದಿಯವರು ಮತ್ತು ಅವರ ಒಂದು ಕಾರ್ಯಕ್ರಮಗಳು ಮತ್ತು ಅವರ ಯೋಜನೆಗಳು. ಅದನ್ನೆಂದೂ ಮರ್ತಿಲ್ಲ. ಆದರೆ ನಮ್ಮ ಭಾರತದ ಐಡೆಂಟಿಫಿಕೇಷನ್ ಇದರಲ್ಲಿದೆ. ನಮ್ಮ ಭಾರತದ ಗುರುತು ನಮ್ಮ ದೊಡ್ಡ ಪ್ರಮಾಣದಲ್ಲಿರುವಂಥ ಸಂಸ್ಕಾರ ಸಂಸ್ಕೃತಿಯಲ್ಲಿದೆ. ಸೋಮನಾಥ್ ಟೆಂಪಲ್ಲು ನಮ್ಮ ಪುರಾತನಕ್ಕೆ, ಇತಿಹಾಸಕ್ಕೆ ಮತ್ತು ನಮ್ಮ ಸಂಸ್ಕೃತಿಯ ಮತ್ತು ಧರ್ಮದ ಸಂಕೇತ. ಅದನ್ನು ಕಟ್ಟಿ 75 ವರ್ಷ ಆದಾಗ ಯಾವ ರೀತಿ ಸೋಮನಾಥ್ ಟೆಂಪಲ್ಲು 3 ಬಾರಿ ಅದರ ಮೇಲೆ ದಾಳಿಯಾಗಿ ಅದನ್ನು ನಾಶ ಮಾಡುವಂಥ ಪ್ರಯತ್ನ ಆದರೂ ಕೂಡ ಮತ್ತೆ ಹೆಂಗೆ ಎದ್ದು ನಿಂತಿದೆ, ಹಾಗೆ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ದೇಶ ಇದರ ಮೇಲೆ ದಾಳಿ ಮಾಡಿದರು. ಹಲವಾರು ಜನ ದಾಳಿ ಮಾಡಿದ್ದಾರೆ, ದಾಳಿಕೋರರಿದ್ದರು. ಆದರೂ ಕೂಡ ಎದ್ದು ನಿಂತಿದೆ ಭಾರತ. ನವ ಭಾರತವು ಎದ್ದು ನಿಂತಿದೆ, ಹಿಂದಿನ ಭಾರತವು ಕೂಡ ಎದ್ದು ನಿಂತಿದೆ. ವಿರಾಸತ್ತನ್ನು ಜನರಿಗೆ ಸ್ಫೂರ್ತಿಯನ್ನು ಕೊಡೋ ಸಲುವಾಗಿ ಪ್ರಧಾನಮಂತ್ರಿ ಹೋಗಿದ್ದಾರೆ. ಇದೆಲ್ಲ ಕಾಂಗ್ರೆಸ್ಸಿಗರಿಗೆ ಅರ್ಥ ಆಗಲ್ಲ.